ರಾಹುಗ್ರಸ್ತ ರಕ್ತ ಚಂದ್ರಗ್ರಹಣ ಈಗ ಭಾಗಶಃ ಪ್ರಾರಂಭ ಆಗಿದೆ. 9:57 ನಂತರ ಈಗ ಕಾಣೋದಕ್ಕೆ ಶುರುವಾಗ್ತಾ ಇದೆ. ರಕ್ತ ಚಂದ್ರಗ್ರಹಣ ವರ್ಷದ ಎರಡನೇ ಮತ್ತು ಕೊನೆಯ ಗ್ರಹಣ ಇದು. ಗಾಢ ಕೆಂಪು ಅಥವಾ ತಾಮ್ರ ವರ್ಣದಲ್ಲಿ ಚಂದಿರ ಗೋಚರ ಆಗ್ತಾನೆ. ಈ ರೀತಿ ಕೆಂಪು ಬಣ್ಣದಲ್ಲಿ ರಕ್ತದ ಒಂದು ಬಣ್ಣದಲ್ಲಿ ಕಾಣೋದಕ್ಕೆ ಸಿಗುವಂತಹ ಈ ಚಂದ್ರಗ್ರಹಣ ಅಪರೂಪ. ಇನ್ನು ರಾತ್ರಿ 11:01 ರಾತ್ರಿ 12:23 ನಡುವೆ ಪೂರ್ಣ ಚಂದ್ರಗ್ರಹಣ ಆಗತ್ತೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗಿದೆ. ಚಂದ್ರ ಮತ್ತು ಸೂರ್ಯನ ನಡುವೆ ಭೂಮಿ ಬರುತ್ತೆ. ಆಗ ಚಂದ್ರ, ಭೂಮಿ, ಸೂರ್ಯ ಒಂದೇ ರೇಖೆಯಲ್ಲಿ ಇರುತ್ತೆ. ಭೂಮಿಯ ನೆರಳಿನಲ್ಲಿ ಚಂದ್ರ ಮರೆಯಾಗ್ತಾನೆ. ಮಧ್ಯರಾತ್ರಿ 2:25 ಗ್ರಹಣ ಪ್ರಕ್ರಿಯೆ ಪೂರ್ಣ ಆಗತ್ತೆ, ಅಂದರೆ ಅಂತ್ಯವಾಗುತ್ತೆ. ಹೀಗಾಗಿ ಚಂದ್ರಗ್ರಹಣವನ್ನು ಕಣ್ ತುಂಬಿಕೊಳ್ಳೋದಕ್ಕೆ ಅಂತ ಸಾಕಷ್ಟು ಕಡೆಗಳಲ್ಲಿ ಈಗಾಗಲೇ ವ್ಯವಸ್ಥೆ ಮಾಡಲಾಗಿದೆ. ಈ ವೈಜ್ಞಾನಿಕ ವಿಸ್ಮಯವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅನೇಕ ರೀತಿಯಾದಂತಹ ವ್ಯವಸ್ಥೆಗಳನ್ನು ಈಗಾಗಲೇ ನೆಹರು ತಾರಾಲಯದಿಂದ ಹಿಡಿದು ಅನೇಕ ವೈಜ್ಞಾನಿಕ ಕೇಂದ್ರಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಈಗಾಗಲೇ ಮಾಡಲಾಗಿದೆ. ಇದರ ಜೊತೆಗೆ ಧಾರ್ಮಿಕ ಒಂದು ಆಚರಣೆಗಳು ಕೂಡ ಸಾಕಷ್ಟು ಕಡೆಗಳಲ್ಲಿ ನಡೀತಾ ಇದೆ. ಅದರದ್ದೇ ಆದಂತಹ ಒಂದು ಪ್ರಾತಿನಿಧ್ಯತೆ ಇರೋದರಿಂದಾಗಿ ಧಾರ್ಮಿಕವಾಗಿ ಅನೇಕರು ಚಂದ್ರಗ್ರಹಣದ ಸಂದರ್ಭದಲ್ಲಿ ದೇವಸ್ಥಾನಗಳಿಗೆ ಬೀಗ ಜಡಿದು ಗ್ರಹಣ ಮುಗಿದಾದ ನಂತರ ದೇವಸ್ಥಾನಗಳಿಗೆ ವಿಶೇಷ ಪೂಜೆ ಪುನಸ್ಕಾರಗಳಿಗೆ ಅವಕಾಶ ಮಾಡಿಕೊಡುವಂಥದ್ದು ಇದೆಲ್ಲವೂ ಕೂಡ ಇರುತ್ತೆ. ಇನ್ನೇನು ಚಂದ್ರಗ್ರಹಣ ಆರಂಭ ಆಯಿತು, ಇನ್ನೇನು ಕೆಲವು ಕ್ಷಣಗಳಲ್ಲಿ ಕೆಂಪು ಬಣ್ಣದಲ್ಲಿ ಚಂದಿರ ಗೋಚರ ಆಗ್ತಾನೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ದೆಹಲಿಯಲ್ಲಿ ಯಾವ ರೀತಿಯಾಗಿ ಚಂದ್ರ ಗೋಚರಿಸ್ತಾ ಇದ್ದಾನೆ, ಇತ್ತ ಮುಂಬೈಯಲ್ಲಿ ಯಾವ ರೀತಿ ಚಂದ್ರಗ್ರಹಣ ಗೋಚರವಾಗ್ತಾ ಇದೆ. ಇದರ ಜೊತೆಗೆ ಅನೇಕ ಒಂದು ವೈಜ್ಞಾನಿಕ ಕೇಂದ್ರಗಳಲ್ಲೂ ಕೂಡ ಚಂದ್ರಗ್ರಹಣ ವೀಕ್ಷಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಲಾಗ್ತಾ ಇದೆ. ಇತ್ತ ಹೈದರಾಬಾದ್ನ ಒಂದು ದೃಶ್ಯಾವಳಿಯನ್ನು ಕೂಡ ನೀವು ನೋಡ್ತಾ ಇದ್ದೀರಿ. 11:01 ಆರಂಭ ಆಗುತ್ತೆ, ಅಂದರೆ ಚಂದ್ರಗ್ರಹಣ ನಮಗೆ ಕೆಂಪು ಬಣ್ಣದಲ್ಲಿ ಕಾಣೋದಕ್ಕೆ ಚಂದ್ರ ಆರಂಭ ಆಗುವಂಥದ್ದು 11:01. ಅದಾದ ನಂತರ 12:23 ಭಾಗಶಃ ಚಂದ್ರಗ್ರಹಣದಿಂದ ಪೂರ್ಣ ಚಂದ್ರಗ್ರಹಣದವರೆಗೆ ಗ್ರಹಣ ಕಾಣೋದಕ್ಕೆ ಅವಕಾಶ ಇರುತ್ತೆ. ಮಧ್ಯರಾತ್ರಿ 2:25 ಈ ಗ್ರಹಣದ ಪ್ರಕ್ರಿಯೆ ಪೂರ್ಣ ಆಗತ್ತೆ. ವೈಜ್ಞಾನಿಕ ವಿಸ್ಮಯಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಈಗ ರಕ್ತ ಚಂದ್ರಗ್ರಹಣವನ್ನು ಕಂಡುಕೊಳ್ಳೋದಕ್ಕೆ ಇಡೀ ದೇಶಾದ್ಯಂತ ಜನ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಅನೇಕರು ಅನೇಕ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಮುಂಬೈಯಲ್ಲಿ ಕೆಲವು ಸ್ಟೇಡಿಯಂಗಳು, ಕ್ರೀಡಾಂಗಣಗಳು, ಅದೇ ರೀತಿಯಾಗಿ ವೈಜ್ಞಾನಿಕ ಕೇಂದ್ರಗಳಲ್ಲಿ ವೀಕ್ಷಣೆ ಮಾಡುವುದಕ್ಕೆ ಅಂತ ಎಲ್ಲ ರೀತಿಯಾದಂತಹ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಮತ್ತೊಂದೆಡೆ ದೆಹಲಿಯಲ್ಲೂ ಕೂಡ ನೇರ ಪ್ರಸಾರವನ್ನು ನೋಡ್ತಾ ಇದ್ದೀರಿ. ಮತ್ತೊಂದೆಡೆ ಹೈದರಾಬಾದ್ನಲ್ಲಿ ಯಾವ ರೀತಿ ಗೋಚರವಾಗ್ತಾ ಇದೆ ಅದನ್ನು ಕೂಡ ನೋಡ್ತಾ ಇದ್ದೀರಾ. ಈ ರಕ್ತ ಚಂದ್ರಗ್ರಹಣ ವರ್ಷದ ಎರಡನೇ ಮತ್ತು ಕೊನೆ ಗ್ರಹಣ, ಅಂದರೆ ಈ ವರ್ಷದ ಎರಡನೇ ಮತ್ತು ಕೊನೆಯ ಚಂದ್ರಗ್ರಹಣ ಇದು. ಗಾಢ ಕೆಂಪು ಅಥವಾ ತಾಮ್ರ ವರ್ಣದಲ್ಲಿ ಗೋಚರ ಆಗುತ್ತೆ. ಅಂದರೆ ಕೆಂಪು ಅಂತಂದರೆ ಸಂಪೂರ್ಣವಾಗಿ ಕೆಂಪು ಬಣ್ಣದಲ್ಲಿ ಕಂಡು ಬರೋದಿಲ್ಲ, ತಾಮ್ರ ವರ್ಣದಲ್ಲೂ ಕೂಡ ಇದು ಕಾಣೋದಕ್ಕೆ ಸಿಗತ್ತೆ. ಅಂದರೆ ಸೂರ್ಯನ ಒಂದು ಕಿರಣಗಳೇನಿದೆ ಅದೆಲ್ಲವೂ ಕೂಡ ಭೂಮಿಯ ಮೇಲೆ ಬಿದ್ದು ಆ ಒಂದು ನೆರಳೇನಿದೆ ಅದು ಚಂದಿರನ ಮೇಲೆ ನಮಗೆ ಗೋಚರ ಆಗತ್ತೆ. ಹೀಗಾಗಿ ಆ ನೆರಳು ಬೀಳೋದೇನಿದೆ ಅದು ಕೆಂಪು ಬಣ್ಣದಲ್ಲಿ ಕಾಣೋದಕ್ಕೆ ಸಿಗೋದ್ರಿಂದ ಇದನ್ನು ರಕ್ತ ಚಂದ್ರಗ್ರಹಣ ಅಂತ ಕರೆಯಲಾಗತ್ತೆ. ಇನ್ನು ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಲ್ಲದೆ, ಅಂದರೆ ಸೂರ್ಯಗ್ರಹಣವನ್ನು ನೋಡಿದಾಗ
ನೇರಳಾತೀತ ಕಿರಣಗಳೇನಿದ್ದಾವೆ ಅದರಿಂದ ಕಣ್ಣಿಗೆ ಸಮಸ್ಯೆಗಳು ಉಂಟಾಗತ್ತೆ. ಆದರೆ ಚಂದ್ರಗ್ರಹಣದ ವಿಚಾರದಲ್ಲಿ ಹಾಗಿಲ್ಲ. ಇಲ್ಲಿ ಯಾವುದೇ ನೇರಳಾತೀತ ಕಿರಣಗಳು ಮತ್ತೊಂದು ಮಗದೊಂದು ಯಾವುದೇ ಸಮಸ್ಯೆಗಳಿಲ್ಲ. ನೇರವಾಗಿ ನಾವು ಬರಿಗಣ್ಣಿನಿಂದ ಇದನ್ನು ವೀಕ್ಷಣೆ ಮಾಡಬಹುದಾಗತ್ತೆ. ಹೀಗಾಗಿ ಪ್ರತಿಯೊಬ್ಬರೂ ಕೂಡ ಈ ವೈಜ್ಞಾನಿಕ ವಿಸ್ಮಯವನ್ನು ಎಲ್ಲರೂ ಕೂಡ ಕಣ್ತುಂಬಿಕೊಳ್ಳಬೇಕು. ಹೀಗಾಗಿ ಎಲ್ಲರೂ ತಮ್ಮ ಮಕ್ಕಳಿಗೆ ತೋರಿಸೋದಕ್ಕೆ ಅಂತ ಒಂದೆಡೆ ಪ್ರಯತ್ನವನ್ನು ಮಾಡ್ತಾಯಿದ್ರೆ, ಇನ್ನೂ ಕೆಲವರು ಮಕ್ಕಳಿಗೆ ಅದೇ ರೀತಿಯಾಗಿ ಸಾರ್ವಜನಿಕರಿಗೆ ಈ ಒಂದು ಚಂದ್ರಗ್ರಹಣವನ್ನು ತೋರಿಸೋದಕ್ಕೆ ಅಂತ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಟೆಲಿಸ್ಕೋಪ್ಗಳ ಮೂಲಕವಾಗಿ ದುರ್ಬೀನುಗಳನ್ನು ಬಳಕೆ ಮಾಡಿ ಈ ರೀತಿ ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡಿಕೊಂಡು ಚಂದ್ರಗ್ರಹಣ ವೀಕ್ಷಣೆ ಮಾಡೋದಕ್ಕೆ ಎಲ್ಲರೂ ಸಿದ್ಧರಾಗಿದ್ದಾರೆ. 11 ಗಂಟೆ 1 ನಿಮಿಷಕ್ಕೆ ನಮಗೆ ಇದು ಈಗಲೇ ಅಷ್ಟೊಂದು ಪರಿಪೂರ್ಣವಾಗಿ ಚಂದ್ರಗ್ರಹಣ ಕಾಣೋದಕ್ಕೆ ಸಿಗಲ್ಲ. ಆದರೆ ಸರಿಸುಮಾರು ರಾತ್ರಿ 11 ಗಂಟೆ 1 ನಿಮಿಷದಿಂದ ಆರಂಭ ಆಗುತ್ತೆ ಪೂರ್ಣ ಚಂದ್ರಗ್ರಹಣದ ಒಂದು ಸಮಯ ಇದು. ರಾತ್ರಿ 12 ಗಂಟೆ 23 ನಿಮಿಷದ ನಡುವೆ ಪೂರ್ಣ ಚಂದ್ರಗ್ರಹಣ ಗೋಚರ ಆಗುತ್ತೆ. ಈ ಸಂದರ್ಭದಲ್ಲಿ ನೀವು ಪೂರ್ಣ ಚಂದ್ರಗ್ರಹಣವನ್ನು ಕಾಣಬಹುದಾಗತ್ತೆ. ರಾತ್ರಿ 11 ಗಂಟೆ 1 ನಿಮಿಷ ಇಲ್ಲಿಂದ ಆರಂಭ ಆಗುತ್ತೆ. ರಾತ್ರಿ 12 ಗಂಟೆ 23 ನಿಮಿಷದ ನಡುವೆ ಪೂರ್ಣ ಚಂದ್ರಗ್ರಹಣ ಗೋಚರ ಆಗುತ್ತೆ. ಹೀಗಾಗಿ ವೈಜ್ಞಾನಿಕ ವಿಸ್ಮಯವನ್ನು ಎಲ್ಲರೂ ಕೂಡ ಕಣ್ತುಂಬಿಕೊಳ್ಬೇಕು. ಇನ್ನು ಮತ್ತೊಂದೆಡೆ ಅನೇಕರು ಧಾರ್ಮಿಕವಾಗಿ ಉಪವಾಸ ವ್ರತ ಮತ್ತೊಂದು ಮಗದೊಂದು ಅಂತ ಅದು ಕೂಡ ನಡೀತಾ ಇರುತ್ತೆ. ಇನ್ನು ಮತ್ತೊಂದೆಡೆ ದೇವಾಲಯಗಳಲ್ಲಿ ಪ್ರವೇಶಕ್ಕೂ ಕೂಡ ನಿಷಿದ್ಧ ಇದೆ. ಬಾಗಿಲು ಮುಚ್ಚಲಾಗಿದೆ. ಎಲ್ಲ ದೇವಾಲಯಗಳ ಬಾಗಿಲು ಮುಚ್ಚಲಾಗಿದೆ. ರಾತ್ರಿ 2 ಗಂಟೆ ನಂತರ 2:30 ಗಂಟೆ ನಂತರ ಚಂದ್ರಗ್ರಹಣ ಅಂತ್ಯ ಆಗುತ್ತೆ. 3 ಗಂಟೆ ಆಸುಪಾಸಿಗೆ ದೇವಾಲಯಗಳ ಬಾಗಿಲು ತೆರೆದು ಶುಚಿ ಮಾಡಿ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಕೆ ಮಾಡುವಂತಹ ಸಾಧ್ಯತೆಗಳಿದ್ದಾವೆ.